ಬಂದಿದ್ದು ನಾವು ಯಾರಿಗೂ ಹೇಳೂ ಇಲ್ಲ, ಅವರಾಗೆ ವಾಲಂಟರಿಯಾಗಿ ಬಂದಿದ್ದಾರೆ. ಅಂದರೆ ಜನ ವೆರಿ ವೆರಿ ಪಾಸಿಟಿವ್ ಟುವರ್ಡ್ಸ್ ಮೀ ಅಂತ ಒಂದು ಕಾನ್ಫಿಡೆನ್ಸು ದಿನ ದಿನ ನನಗೆ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲೂ CS ಪುಟ್ಟರಾಜು ಮಂಡ್ಯ ಉಸ್ತುವಾರಿ ಸಚಿವರ ಮನೆ ಮೇಲೆ IT ರೇಡ್ ಆಗಿದೆ. ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾರೆ? ಅಲ್ಲ, IT ರೇಡ್ಗೂ ಒಂದು ಇಂಡಿವಿಜುವಲ್, ನಾನು ಐ ಆಮ್ ಜಸ್ಟ್ ಅನ್ MP ಕ್ಯಾಂಡಿಡೇಟ್. ಸದ್ಯಕ್ಕೆ ನನಗೆ ಯಾವ ರೀತಿಯ ಸಂಬಂಧ ಇದೆ ಇದನ್ನು ಅವರು ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಮಂಡ್ಯದಲ್ಲಿ ಈ ರೀತಿ ಏನಾದರೂ ನಾವು ಸಿಂಪತಿ, ಈಗ ಅಷ್ಟೇ ಸಿಂಪತಿ ಏನೂ ಬರ್ತಾ ಇಲ್ಲ ಜನಕ್ಕೆ. ಅವ್ರು ಆಡಿರೋ ಮಾತುಗಳನ್ನ ಕೇಳಿ ಜನ ತುಂಬ ಬೇಜಾರಾಗಿಬಿಟ್ಟಿದ್ದಾರೆ, ನೊಂದ್ಕೊಂಡಿದ್ದಾರೆ. ನನ್ನ ಬಗ್ಗೆ ಆಗಲಿ, ಅಂಬರೀಷ್ ಅವ್ರ ಬಗ್ಗೆ ಆಗಲಿ, ದರ್ಶನ್ ಯಶ್ ಬಗ್ಗೆ ಆಗಲಿ, ಅವ್ರು ಮಾತಾಡಿರೋ ಮಾತುಗಳಿದೆಯಲ್ಲ, ಅದರಿಂದ ರಿಕವರ್ ಮಾಡೋದು ಅವ್ರಿಗೆ ತುಂಬ ಕಷ್ಟ ಅಂತ ಗೊತ್ತಾಗಿದೆ. ಹಾಗಾಗಿ ಈಗ ಯಾವ ಇಶ್ಯೂನ ಲಿಂಕ್ ಮಾಡ್ತಿದ್ದಾರೆ ನೋಡಿ. IT ಅನ್ನೋದು ಸೆಂಟ್ರಲ್ ಡಿಪಾರ್ಟ್ಮೆಂಟು. ಈಗಾಗಲೇ ಅವ್ರ ಶಾಸಕರು ಮೊನ್ನೆ ಒಂದು ಬೆದರಿಕೆ ಹಾಕಿಲ್ವಾ? ಏನಂತ ಹಾಕಿದ್ರು? ದರ್ಶನ್ ಯಶು ಸಿನಿಮಾದವರು ಮರ್ಯಾದೆಯಿಂದ ಮನೆಯಲ್ಲಿ ಇಲ್ಲ ಅಂದರೆ ನಾವು ಎಲ್ಲ ತನಿಖೆ ಮಾಡಿಸ್ತೀವಿ ಅಂತ. ಸೊ ಈ ರೀತಿಯ ರಾಜಕಾರಣ ಅವ್ರಿಗೆ ಬಿಟ್ಟಿತ್ತು. ನಾನೇನು ಅಧಿಕಾರದಲ್ಲಿಲ್ಲ, ನನಗೆ ಯಾವ ಪೊಸಿಷನೂ ಇಲ್ಲ. ಈ ರೀತಿ ಒಂದು IT ಕನೆಕ್ಷನ್ಸು ನನಗೆ ನಿಜವಾಗ್ಲೂ ಇಲ್ಲ. ಉದ್ದೇಶಪೂರ್ವಕವಾಗಿ ರಾಜಕಾರಣಕ್ಕೋಸ್ಕರವಾಗಿ ಮಾಡಿದ್ದಾರೆ ಅದು ಆ ಥರ ಅವ್ರಿಗೆ ಅನಿಸಿದ್ರೆ ಲೆಟ್ ದೆಮ್ ಟೇಕ್ ಇಟ್ ಅಪ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಯಾರ ಬಗ್ಗೆ ಅವರ ಆರೋಪ, ಯಾರ ಬಗ್ಗೆ ಅವ್ರಿಗೆ ಅನುಮಾನ ಇದೆಯೋ ಅವ್ರ ಬಗ್ಗೆ ಮಾತಾಡಲಿ. ಪುಟ್ಟರಾಜು ಅವ್ರಿಗೆ ಒಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರ ಬಗ್ಗೆ ತುಂಬ ಗೌರವ ಇಟ್ಕೊಂಡು ನಾನು ಇಷ್ಟು ದಿನ ಅವ್ರ ಬಗ್ಗೆ ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅವ್ರನ್ನ ಟಾರ್ಗೆಟ್ ಮಾಡಿ ನಾನು ಏನೇನೂ ಹೇಳಲಿಲ್ಲ. ನಾನು ನನ್ನ ಕ್ಯಾಂಪೇನ್ ಏನಿದೆ, ನಾನೇನು ಹೇಳಬೇಕು ನನ್ನ ಜನಕ್ಕೆ, ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಅವರು ಇವತ್ತು ಒಂದು ಮಾತನ್ನ ಆಡಿದ್ದಾರೆ, ನಾನು ನೋಡಿದ್ದೀನಿ TV ಯಲ್ಲಿ. ಏನಾದರೂ ನನ್ನ ಬಗ್ಗೆ ಮಾತಾಡೋಕ್ಕೆ ಮೊದಲು ಪುಟ್ಟರಾಜ್ ಅವರೇ ಒಂದೇ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ಅಂಬರೀಷ್ ಅವ್ರನ್ನ ನೆನೆಸ್ಕೊಳ್ಳಿ. ನಿಮ್ಮ ಸಂಬಂಧ ಏನಿತ್ತು ಒಂದೇ ಒಂದು ನಿಮಿಷ ಮನಸ್ಸಾಕ್ಷಿ ಅನ್ನೋದು ಇದ್ದರೆ ನಿಮಗೆ ಎಲ್ಲಾದರೂ ಇನ್ನೂ ಆ ಮನಸ್ಸಾಕ್ಷಿ ಬದುಕಿದ್ರೆ ನೀವು ನೆನೆಸ್ಕೊಳ್ಳಿ. ಈಗ ನಿಮ್ಗೆ ಅಧಿಕಾರ ಇದೆ, ನಿಮ್ಮ ಪಕ್ಷದ ಪರವಾಗಿ ನೀವು ಮಾತಾಡಬೇಕು, ಪ್ರಚಾರ ಮಾಡಬೇಕು, ಸಂತೋಷ. ನನಗೆ ಅದರಲ್ಲೇನು ಅಭ್ಯಂತರ ಇಲ್ಲ, ಬೇಜಾರು ಇಲ್ಲ. ಆದರೆ ಅಂಬರೀಷ್ ಅವರು, ಅವರ ಕುಟುಂಬದ ಬಗ್ಗೆ ನೀವು ಒಂದು ಮಾತಾಡೋದು ದೇವರು ಒಪ್ಪಲ್ಲ. ಇದನ್ನು ಮಾತ್ರ ಅವ್ರಿಗೆ ಹೇಳ್ತೀನಿ. ನಾನು ಅವ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಅವರು ಎಲ್ಲ ಬೆರಳು ನಿಮ್ಮ ಮೇಲೆ ತೋರಿಸ್ತಾರೆ ಅಂದರೆ ಟಾರ್ಗೆಟ್ ಮಾಡ್ತಾರೆ. ಅವ್ರಿಗೆ ಇನ್ನೇನಿದೆ ಟಾಪಿಕ್ ಮಾತಾಡೋಕ್ಕೆ? ಅವರೇ ಹೇಳಿದ್ದಾರೆ ಅವರ ಅಭ್ಯರ್ಥಿನ ಗೆಲ್ಲಿಸಿದ್ರೆ ಮಂಡ್ಯ ಅಭಿವೃದ್ಧಿ ಮಾಡ್ತೀವಿ ಅಂತ. ಹಾಗಾದರೆ ಲೆಕ್ಕ ನಾವೇನು ಅನ್ಕೋಬೇಕು? 8 ಜನ MLAs, 3 ಜನ ಮಿನಿಸ್ಟ್ರು, 3 ಜನ MLC, ಒಬ್ಬರು MP, CM, ಇವ್ರು ಯಾರು ಏನು ಈವರೆಗೂ ಮಾಡಿಲ್ಲ ಮಂಡ್ಯಕ್ಕೆ ಅಂತ ಅವರೇ ಹೇಳ್ಕೊತಿದ್ದಾರೆ. ನಾನು ಹೇಳ್ತಾ ಇಲ್ಲ ಇದನ್ನು. ನಾನು ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ, ಏನು ಮಾಡಿಲ್ಲ ಅನ್ನೋದು. ಬಟ್ ಇವಾಗ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಇಷ್ಟು ದಿನ ಏನು ಮಾಡ್ತಿದ್ರು ಇವರು? ಅವ್ರ ಕೈಲಿ ಏನೂ ಆಗಲ್ವಾ? ಅವ್ರಿಗೇನು ಅಧಿಕಾರ ಇಲ್ವಾ? ಮಿನಿಸ್ಟರ್ಸ್ ಇದ್ದಾರೆ. ಏನಕ್ಕೆ ಮತ್ತೆ ಜನ ಅವ್ರನ್ನ ಗೆಲ್ಲಿಸಿ ಕಳಿಸಿರೋದಲ್ಲಿಗೆ? ಏನಕ್ಕೆ ಅವ್ರ ಅಧಿಕಾರದಲ್ಲಿದ್ದಾರೆ? ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ನಿನ್ನೆ ನೀವು ಮಂಡ್ಯದಲ್ಲಿ ಭಾಷಣ ಮಾಡ್ತಾ ಒಂದು ಸಭೆಯನ್ನು, ಬಹಿರಂಗ ಸಭೆಯನ್ನು ಹೇಳ್ತಾ ಇದ್ರಿ. ಕೇಂದ್ರಕ್ಕೆ ಯಾರ್ಯಾರು ಎಷ್ಟೆಷ್ಟು ಅಕ್ರಮ ಆಸ್ತಿ ಮಾಡಿದ್ದಾರೆ ಅದೆಲ್ಲವೂ ಸಹ ಮಾಹಿತಿ ಇದೆ. ಜನ ಅದಕ್ಕೆ ಕೇಂದ್ರಕ್ಕೆ ಅಂತ ನಾನು ಹೇಳಿಲ್ಲ, ED ಅಂತ ನಾನು ಹೇಳಿದ್ದೀನಿ. ಕೇಂದ್ರಕ್ಕೆ ಅಂತ ಬೇಕಾದರೆ ಅವರು ಸೇರಿಸ್ಕೋಬೋದು. ED ಪ್ರಾಬ್ಲಮ್ ಇರೋದು ಯಾರಿಗೆ? ಜೋರಾಗಿ ಹೇಳಿ ನೀವೇ, ಯಾರಿಗಿದೆ ED ಪ್ರಾಬ್ಲಮ್? ಮೊನ್ನೆ ಅಷ್ಟೇ ಏನೋ 75 crores ವರ್ತ್ ಪ್ರಾಪರ್ಟಿನ ಇದು ಮಾಡಿದ್ದಾರೆ. ಸೊ ED ಪ್ರಾಬ್ಲಮ್ ಯಾರಿಗಿದೆ ಅವ್ರ ಬಗ್ಗೆ ನಾನು ಹೇಳಿರೋದು. ಇದನ್ನು ಬೇರೆಯವ್ರಿಗೆ ಯಾರ್ಯಾರಿಗೆ ಎಷ್ಟೆಷ್ಟಿದೆ ನನಗೆ ಗೊತ್ತಿಲ್ಲ. ನಿಮ್ಮ ಆ ಮಾತಿನ ಲಿಂಕು ಇವತ್ತಿನ ದಾಳಿ ಅಲ್ಲ, DK ಶಿವಕುಮಾರ್ ಅವ್ರಿಗೆ ED ಪ್ರಾಬ್ಲಮ್ ಅಥವಾ ಇನ್ಕಮ್ ಟ್ಯಾಕ್ಸ್ ಇಶ್ಯೂಸ್ ಇವತ್ತಿಂದಲ್ವಲ್ಲ, ಎಷ್ಟು ವರ್ಷಗಳಿಂದ ನಡೀತಾ ಇದೆ ಕೇಸ್ಗಳು ಅವ್ರದ್ದು. ಇದು ಅವ್ರ ಪ್ರಸ್ತಾಪ ಬಂದಾಗ ನಾನು ಹೇಳಿದ್ದು ಈ ವಿಷಯ. ಯಾಕೆಂದರೆ ಅವರೊಂದಷ್ಟು ಕಮೆಂಟ್ಸ್ ಮಾಡಿದ್ರಲ್ಲ, ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ನಾನು ಅದನ್ನು ಹೇಳಿದ್ದು. ನಿನ್ನೆ ಬಹಿರಂಗ ಸಭೆಯಲ್ಲಿ ಹೇಳಿರುವಂಥ ಮಾತದು ಅಂದರೆ ಕಾಕತಾಳೀಯ ಇರ್ಬೋದು, ಆದರೆ ಕೇಂದ್ರಕ್ಕೆ ಮಾಹಿತಿ ಇದೆ ಅನ್ನೋ ಪದನ ಬಳಸಿದ್ದಾರೆ. ಅಂದರೆ ಅವರು ಕೋಟಿಗೆ ರೂಪಾಯಿ ಮಾಡಿರೋದು, ಅಕ್ರಮ ಆಸ್ತಿ ಮಾಡಿರೋದು ಕೇಂದ್ರಕ್ಕೆ. ಕೇಂದ್ರ ಅಂದರೆ ಸರ್ಕಾರ ಅಲ್ಲ ಸ್ವಾಮಿ. ಕೇಂದ್ರ ಅಂದರೆ IT. ಇಟ್ಸ್ IT ಡಿಪಾರ್ಟ್ಮೆಂಟು ಅಥವಾ ED ಡಿಪಾರ್ಟ್ಮೆಂಟ್ ಸ್ಟೇಟಿಗೆ ಸಂಬಂಧಪಟ್ಟಿದ್ದಲ್ಲ. ಕೇಂದ್ರ ಮೀನ್ಸ್ ಇಟ್ ಇಸ್ ಸೆಂಟ್ರಲ್ ಏಜೆನ್ಸಿ ಅದು IT ಅನ್ನೋದು. ನಾವೇನು ಹೇಳೋಕ್ಕೆ ಆಗಲ್ಲ, ಅದು ಆಲ್ ಪವರ್ಫುಲ್ ಏಜೆನ್ಸಿ ಅದು.
ನಾನು ಆಫ್ಟರ್ ಆಲ್ ಐ ಮನ್ MP ಕ್ಯಾಂಡಿಡೇಟು. ನನಗೆ ಯಾವ ರೀತಿಯ ಪವರ್ ಇರುತ್ತೆ? ಈ ಥರ ತುಂಬ ಸಂತೋಷ, ನನ್ನ ಅಷ್ಟು ಉನ್ನತ ಒಂದು ಮಟ್ಟಕ್ಕೆ ಅವರು ನಿಲ್ಲಿಸಿ ಮಾತಾಡ್ತಿದ್ದಾರಲ್ಲ, ತುಂಬ ಸಂತೋಷ ಆಯಿತು ಕೇಳಿ ನನಗೆ. ಈಗ ಈ ಇಡೀ ಇಶ್ಯೂನ ಮಂಡ್ಯ ಕ್ಯಾಂಪೇನ್ ಬಳಸ್ಕೊಳ್ಬೇಕು. ಅವರು ಬಳಸ್ಕೊತಿದ್ದಾರೆ. ಈಗ ಯಾವ ರೀತಿಯ ಸಿಂಪತಿ ಜನರಿಗೆ ಅವ್ರ ಮೇಲೆ ಇಲ್ಲ ಅನ್ನೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಸೊ ಈ ಇಶ್ಯೂ ಇವತ್ತಿಂದ ಮಾಡಿಕೊಂಡು ಹೊರಡ್ತಾರೆ ಗ್ಯಾರಂಟಿ. ಅದನ್ನು ಏನೋ ನಾನು ಇದನ್ನು ಮಾಡಿಸಿದ್ದೀನಿ, ಇದರಿಂದ ನನ್ನ ಕಾರ್ಯಕರ್ತರೆಲ್ಲ ಏನೋ ಕೋಪಕ್ಕೆ ಪ್ರತಿಭಟನೆ ಮಾಡಿ ಅಲ್ಲೂ ಇಲ್ಲಿ ಏನೋ ಈ ಥರದ್ದು ಒಂದು ಸ್ಟ್ರಾಟಜಿ ಅವರು ಮಾಡ್ಕೊಂಡು ಬರ್ತಾರೆ 100%. ನೋಡೋಣ ಜನ ಇದನ್ನು ಹೇಗೆ ರಿಸೀವ್ ಮಾಡ್ತಾರೆ, ಹೇಗೆ ನಂಬ್ತಾರೆ ಅನ್ನೋದು ನನಗೂ ಗೊತ್ತಿದೆ. ಅವ್ರ ಪಾಟಿಗೆ ಅವ್ರು ಮಾಡ್ಕೊಂಡು ಹೋಗಲಿ, ನನ್ನ ಪಾಟಿಗೆ ನಾನು ಮಾಡ್ಕೊಂಡು ಹೋಗ್ತೀನಿ. ಮೇಡಮ್, ಪಟ್ಟುಗಳು ಅರ್ಥ ಆಗ್ತಾ ಇದೆಯಾ ಮೇಡಮ್? ನಿಮಗೂ ಪಟ್ಟುಗಳು ಅರ್ಥ ಆಗ್ತಾ ಇದೆ? ಪಟ್ಟುಗಳು ಅರ್ಥ ಆಗ್ತಾ ಇದೆ? ಅಲ್ಲ, ರಾಜಕೀಯದ ಸ್ಟ್ರಾಟಜಿ ಇದರಲ್ಲಿ ದೊಡ್ಡ ಏನೋ ನಮಗೆ ಅರ್ಥ ಆಗದಿರೋಂಥ ಮಿಸ್ಟ್ರಿ ಏನಿಲ್ಲ. ಜನಕ್ಕೆ ಅರ್ಥ ಆಗ್ತಿದೆ, ನನಗೆ ಬಿಟ್ಬಿಡಿ. ಐ ಎಮ್ ಅಂಬರೀಷಸ್ ವೈಫ್. ಅವ್ರ ಜೊತೆಲಿ 25 ವರ್ಷ ನಾನು ರಾಜಕಾರಣನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅವರು ಯಾವತ್ತೂ ಈ ರೀತಿಯ ರಾಜಕಾರಣ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ನಮ್ಗೆ ಅಭ್ಯಾಸ ಇಲ್ಲ ಈ ರೀತಿಯ ರಾಜಕಾರಣ, ಅದು ಕುತಂತ್ರ ಮಾಡೋದು. ಈಗ ನನ್ನ ಹೆಸರಲ್ಲಿ 3 ಜನರು ಹಾಕ್ತಾರೆ, ನಾನು ಹಾಕ್ಬೋದಾಗಿತ್ತಲ್ಲ. 9 ಜನ ನಿಖಿಲ್ ಅಂತ ನಾನು ಯಾರು ತಡೀತಾ ಇದ್ರು? ನನಗೆ ಸಜೆಸ್ಟ್ ಮಾಡಿದರು. ಬಿಗಿನಿಂಗಲ್ಲೇ ಸಜೆಷನ್ ಬಂತು, ಒಬ್ಬರು ವೆಲ್ ವಿಷರ್ ಈ ಥರ ಅವರು ಹುಡುಕ್ತಾ ಇದ್ದಾರೆ ಸುಮಲತಾ ಅನ್ನೋ ಹೆಸರಿರೋರನ್ನ, ನೀವು ಅದಕ್ಕೆ ಆ್ಯಂಟಿಸಿಪೇಟ್ರಿ ಆಗಿ ನೀವು ಮೊದಲೇ ಹಾಕಿ ಅಂತ ಹೇಳಿದ್ರು. ನಾನು ಔಟ್ರೈಟ್ ರಿಜೆಕ್ಟ್ ಮಾಡಿದೆ. ಐ ವಾಂಟ್ ಅ ಸ್ಟ್ರೈಟ್ ಫೈಟ್. ಐ ಡೋಂಟ್ ವಾಂಟ್ ದಿಸ್ ಈ ಥರ ಒಂದು ಕುತಂತ್ರ, ಬ್ಯಾಕ್ ಡೋರು, ಒಂದು ಕೀಳ್ಮಟ್ಟದ ಮಾತುಗಳು, ಇದೆಲ್ಲ ನಾನು ಅವ್ರಿಗೆ ಬಿಟ್ಬಿಡ್ತೀನಿ. ಮಾಡ್ಕೊಂಡು ಹೋಗಲಿ ಅವರು. ಜನ ಯಾವುದನ್ನು ಒಪ್ತಾರೆ, ಯಾವುದನ್ನು ಮೆಚ್ಕೋತಾರೆ ಅನ್ನೋದು ನೋಡೋಣ ಎಲೆಕ್ಷನ್ ಆದಮೇಲೆ. IT ದಾಳಿ ಮುಖ ಸುಮಲತಾ ಅವ್ರನ್ನ ಕಟ್ಟಿ ಹಾಕುವಂಥ ತಂತ್ರ ನಡೆಯುತ್ತಾ ಅಂತ, ಈ ಒಂದು ಪ್ರಚಾರ ಮಾಡಿಕೊಂಡು ಸುಮಲತಾ ಅವ್ರನ್ನ ಕಟ್ಟಿ ಹಾಕುವಂಥ ಪ್ಲ್ಯಾನ್ಗೆ ನಡೆಯುತ್ತಾ? ಏನು ಪ್ಲ್ಯಾನ್ ಅವ್ರು ಮಾಡ್ಕೋತಾರೆ, ಏನು ಸ್ಟ್ರಾಟಜಿ ಅವ್ರು ಮಾಡ್ತಾರೆ, ಅವ್ರಿಗೆ ಬಿಟ್ಟಿದ್ದು. ನಾನು ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಅವರಿಗೆ ಇಶ್ಯೂಸ್ ಸಿಗ್ತಾ ಇಲ್ಲ ಈಗ ನನ್ನ ಬಗ್ಗೆ ಮಾತಾಡೋಕ್ಕೆ. ಇಶ್ಯೂಸೇ ಇಲ್ಲ. ಯಾಕಂದರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದಾದರೆ ಅವ್ರೇನು ಹೇಳ್ತಾರೆ, ಇವ್ರನ್ನ ನಿಲ್ಲಿಸಿ ಗೆಲ್ಲಿಸಿದ್ರೆ ನಿಮ್ಗೆ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ. ಅಂದರೆ ನಾವೇನು ಮಾಡಿದ್ವಿ ಅಂತ ಹೇಳ್ತಾ ಇಲ್ಲ ಅವರು ಈವರೆಗೂ. ಅದನ್ನು ಇಟ್ಕೊಂಡು ಅವ್ರು ಮಾತಾಡ್ತಾ ಇಲ್ಲ. ಹಾಗಾದರೆ ಅವ್ರ ಅಭಿವೃದ್ಧಿ ಬಗ್ಗೆ ಏನು ಮಾತಾಡೋಕ್ಕೆ ಟಾಪಿಕ್ ಇಲ್ಲ ಅಂತ ಆಯಿತು. ಜನ ಹಾಗೆ ತಿಳ್ಕೊಬೇಕು. ಮತ್ತು ಈಗ ಅದನ್ನು ಬಿಟ್ಟು ನೀವು ಪರ್ಸ್ನಲ್ ಟಾರ್ಗೆಟಿಂಗು, ಪರ್ಸ್ನಲ್ ಅಟ್ಯಾಕ್ಸು ಈ ರೀತಿ ಇವತ್ತಿಂದ ನೋಡ್ಕೊಳ್ಳಿ. ಬೇಕಾದರೆ ಈ IT ಇಶ್ಯೂನ ಇಟ್ಕೊಂಡು ಯಾವ ರೀತಿಯ ಸಿಂಪತಿಗೋಸ್ಕರ ಅವರೊಂದು ಡ್ರಾಮಾ ಮಾಡ್ತಾರೆ ಅನ್ನೋದು ನೋಡ್ಕೊಂಡು ಹೋಗೋಣ. ಥ್ಯಾಂಕ್ ಯು.